ನನ್ನ ಹೆಸರು ಪ್ರಜ್ವಲ್. ನಾನು ಬಂದ್ಬಿಟ್ಟು ಬಾಗಲಕೋಟೆ ಊರಿನವನು. ನಂದೆಲ್ಲ ಎಜುಕೇಷನ್ ಮುಗ್ದಿದ್ದೆಲ್ಲ ಬಾಗಲಕೋಟೆಯಲ್ಲಿ. ನಾನು ಕನ್ನಡ ಮೀಡಿಯಂ ಹುಡುಗ. ನಾನು ಕಲ್ತಿದ್ದೆಲ್ಲ ಕನ್ನಡ ಮೀಡಿಯಮಲ್ಲಿ. ಆಮೇಲೆ ನಾನು ಏವಿಯೇಷನ್ ಸೆಲೆಕ್ಟ್ ಮಾಡ್ಕೊಂಡೆ. ನನ್ನ ಕೆರಿಯರ್ನು ಬಿಲ್ಡ್ ಮಾಡ್ಕೊಳಕ್ಕೆ ಏವಿಯೇಷನ್ನ ಸೆಲೆಕ್ಟ್ ಮಾಡ್ಕೊಂಡೆ. ಅದಾದಮೇಲೆ GMS ಏವಿಯೇಷನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಚೂಸ್ ಮಾಡ್ಕೊಂಡೆ ನನ್ನ ಕೆರಿಯರ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ. ಅದು ಇಲ್ಲಿ GMS ಏವಿಯೇಷನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬಂದಮೇಲೆ ಗೊತ್ತಾಗಿದ್ದು ಇಂಗ್ಲೀಷ್ ಎಷ್ಟು ಇಂಪಾರ್ಟೆಂಟ್ ಅಂತ, ಏರ್ಲೈನ್ಗೆ ಏವಿಯೇಷನ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗಿದ್ದು. ಅದಾದಮೇಲೆ ನಾನು ಇಂಗ್ಲೀಷಲ್ಲಿ ತುಂಬ ವೀಕ್ ಇದ್ದೆ. ಎಲ್ಲ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದರು ನಾನು ಇಂಗ್ಲೀಷ್ ಇಂಪ್ರೂವ್ ಮಾಡೋಕ್ಕೆ. ಡೈಲಿ ಹೋಮ್ವರ್ಕ್ ಕೊಡ್ತಿದ್ರು, ಅಸೈನ್ಮೆಂಟ್, ಆಮೇಲೆ ಎಸೆ ರೈಟಿಂಗ್, ನ್ಯೂಸ್ ರೀಡಿಂಗ್ ಇದೆಲ್ಲ ಸಪೋರ್ಟ್ ಮಾಡ್ತಾಯಿದ್ರು. ಅದಾದಮೇಲೆ ಕಂಟಿನ್ಯೂ ಆಗಿ ಮಾಡ್ತಾ ನನಗೂ ಸ್ವಲ್ಪ ಇಂಗ್ಲೀಷ್ ಮಾತನಾಡಲಿಕ್ಕೆ ಇಂಪ್ರೂವ್ ಮಾಡಿಕೊಂಡೆ. ಆಮೇಲೆ ಏವಿಯೇಷನ್ ನಾಲೆಜ್, ಗ್ರೂಮಿಂಗ್ ಸ್ಟ್ಯಾಂಡರ್ಡ್, ಕಮ್ಯುನಿಕೇಷನ್ ಸ್ಕಿಲ್, ಸ್ಟೇಜ್ ಫಿಯರ್ ಇಲ್ಲಿ ಬಂದಮೇಲೆ ನಂದೆಲ್ಲ ಇಂಪ್ರೂವ್ ಆಗಿತ್ತು. ರೀಸೆಂಟಾಗಿ ನಾನು ಸ್ಟಾರ್ ಏರ್ಲೈನ್ ಇಂಟರ್ವ್ಯೂ ಕೊಟ್ಟಿದ್ದೆ. ನಾನು ಅಂದ್ಕೊಂಡಿದ್ದೆ ನಾನು ಪಾಸ್ ಆಗ್ತೀನೋ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೂ ನಂದಿದ್ದು ಫಸ್ಟ್ ಇಂಟರ್ವ್ಯೂ. ನಾನು ಫುಲ್ ಭಯ ಪಟ್ಟಿದ್ದೆ, ಅದು ಪಾಸ್ ಆಗ್ತೀನೋ ಇಲ್ಲ ಅಂದ್ಕೊಂಡಿದ್ದೆ. ಆದರೂ ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆದೆ. 24ನೇ ತಾರೀಕು HR ಕಡೆಯಿಂದ ಫೋನ್ ಬಂತು, ನೀವು ಈ ಥರ ಸೆಲೆಕ್ಟ್ ಆಗಿದ್ದೀರಾ ಅಂತ ಬಂತು. ಅದಾದಮೇಲೆ ನಮ್ಮ ತಂದೆ ತಾಯಿಗೆಲ್ಲ ಹೇಳಿದೆ, ಸರ್ಗೆಲ್ಲ ಹೇಳಿದೆ. ಖುಷಿಪಟ್ಟರು ಅವರು ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇಲ್ಲಿ ತನಕ ಬಂದಿದ್ದು. ಇಲ್ಲಾಂದರೆ ಇದೆಲ್ಲ ಬರ್ತಾನೆ ಇರ್ತಿದ್ದಿಲ್ಲ. ನಂದು ಇವಾಗ 27ನೇ ತಾರೀಕು ಜಾಯ್ನಿಂಗ್ ಡೇಟ್ ಇದೆ ಮುಂಬೈಯಲ್ಲಿ. ಯಾರಾದರೂ ನಿಮ್ಮ ಕೆರಿಯರ್ನೇನಾದರೂ ಬಿಲ್ಡ್ ಮಾಡ್ಕೋಬೇಕಂತಿದ್ರೆ ನನ್ನ ಸಜೆಷನ್ GMS ಏವಿಯೇಷನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇಸ್ ಬೆಸ್ಟ್. ಥ್ಯಾಂಕ್ ಯು. Your future takes its flight.